ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪ್ರವಾಸಿ ಪ್ರಪಂಚ ಟ್ರಾವೆಲ್ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷಯ್ ಆತ್ರೆ. ಜಲಪಾತ ಅಂದ್ರೆ ಹಾಲ್ನೊರೆ ಅಲ್ಲವೇ? ಬಿಳಿ ಬಣ್ಣದಲ್ಲಿ ಧುಮುಕಿ ಹರಿಯುತ್ತೆ. ಆದರೆ ರಕ್ತದ ಜಲಪಾತವನ್ನ ಎಂದಾದರೂ ನೋಡಿದ್ದೀರಾ? ಅದ್ರ ಬಗ್ಗೆ ಎಂದಾದರೂ ಕೇಳಿದ್ದೀರಾ? ಈ ರಕ್ತದ ಜಲಪಾತವು ಅಂಟಾರ್ಟಿಕಾದ ಅತ್ಯಂತ ನಿಗೂಢ ನೈಸರ್ಗಿಕದ ಭಾಗವಾಗಿದೆ. ಅಂಟಾರ್ಟಿಕಾದ ಟೇಲರ್ ಗ್ಲೇಸಿಯರ್ ನಲ್ಲಿರುವ ಬ್ಲಡ್ ಫಾಲ್ಸ್ ತನ್ನ ವಿಚಿತ್ರವಾದ ರಕ್ತದ ಬಣ್ಣದ ನೀರಿನಿಂದ ಕೂಡಿದೆ. ಇದು ಹೀಗಾಗಿ ಜಗತ್ತಿನಾದ್ಯಂತ ಪ್ರಸಿದ್ಧಿಯನ್ನು ಕೂಡ ಪಡೆದಿದೆ. ಈ ನಿಗೂಢ ಜಲಪಾತ ಪ್ರವಾಸಿಗರ ಪಾಲಿನ ಅಚ್ಚರಿಯ ತಾಣವೂ ಹೌದಾಗಿದೆ. ಹಾಗಿದ್ರೆ ಈ ಜಲಪಾತ ಕೆಂಪು ಬಣ್ಣದಲ್ಲೇ ಇರೋದು ಯಾಕೆ? ಇಲ್ಲಿನ ನೀರು ಕೆಂಪು ಬಣ್ಣದಲ್ಲಿರೋದು ಯಾವುದೋ ಪಾಚಿ ಕಾರಣವಲ್ಲ, ಬದಲಾಗಿ ಹಿಮನದಿಯ ಅಡಿಯಲ್ಲಿ ಲಕ್ಷಾಂತರ ವರ್ಷಗಳಿಂದ ಶೇಖರಣೆಯಾಗಿರುವ ಕೆರೆಯ ನೀರಿನಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿದೆ. ಈ ಉಪ್ಪಿನ ನೀರು ಗಾಳಿಯ ಸಂಪರ್ಕಕ್ಕೆ ಬಂದಾಗ ಕಬ್ಬಿಣವು ಆಕ್ಸಿಜನ್ ಸಂಪರ್ಕಕ್ಕೆ ಬರುತ್ತೆ, ಹಾಗಾಗಿ ಅದು ತುಕ್ಕು. ಇದರಿಂದಾಗಿ ನೀರು ಗಾಢ ಕೆಂಪು ಬಣ್ಣಕ್ಕೆ ತಿರುಗಿದೆ ಎಂದು ವಿಜ್ಞಾನಿಗಳು ಹೇಳ್ತಾರೆ. ಸುಮಾರು 15ರಿಂದ 20 ಲಕ್ಷ ವರ್ಷಗಳ ಹಿಂದೆ ಇಲ್ಲಿನ ಸಮುದ್ರದ ನೀರು ಹಿಮನದಿಯ ಅಡಿಯಲ್ಲಿ ಶೇಖರಣೆಯಾಗಿದೆ. ಈ ನೀರು ಸಾಮಾನ್ಯ ಸಮುದ್ರದ ನೀರಿಗಿಂತ 3 ಪಟ್ಟು ಹೆಚ್ಚು ಉಪ್ಪಿನಾಂಶವನ್ನು ಹೊಂದಿದೆ. ಹೀಗಾಗಿ ಇಲ್ಲಿನ ವಾಟರ್ ಫಾಲ್ಸ್ ಬ್ಲಡ್ ಫಾಲ್ಸ್ ಆಗಿ ಗೋಚರವಾಗಿದೆ. ಇಂಥದ್ದೊಂದು ಜಲಪಾತವನ್ನ ನೀವು ಜೀವನದಲ್ಲಿ ಒಮ್ಮೆಯಾದರೂ ನೋಡ್ತೇವೆ. ನೀವು ಮನಸ್ಸು ಮಾಡಿದ್ರೆ ಅದನ್ನ ನೋಡೋದು ಸುಲಭದ ಮಾತೆ ಬಿಡಿ. ಇದಾಗಿತ್ತು ಇವತ್ತಿನ ವಿಶೇಷ. ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯಲೇಬೇಕು. ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ಮುಖಾಂತರ ನಮಗೆ ತಿಳಿಸಿ. ಇದು ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.